ನಮಸ್ಕಾರ ರೀ. ಅಕ್ಕಿ ಹಿಟ್ಟಿನ ನಿಪ್ಪಟ್ಟು ಮಾಡೋ ವಿಧಾನ ತೋರಿಸ್ತೀನಿ ರೀ. ಇದು ಅಕ್ಕಿ ಹಿಟ್ಟು 1 ಗ್ಲಾಸ್ ಇದ್ದರೆ 2 ಚಮಚ ಕಡಲೆಬೇಳೆ ನೆನಿಟ್ಟು ನೋಡಿರಿ. ಇವನು ರುಬ್ಕೊಂಡು ಬರ್ತೀನಿ ರೀ. ಇವು ರಾತ್ರಿ ನೆನೆಸಿಟ್ಟು ನೋಡಿರಿ ಕಡಲೆಬೇಳೆ. ಈಗ ಮಿಕ್ಸಿಗೆ ಹಾಕೋತೀನಿ ನೋಡಿರಿ. ನೋಡಿರಿ ಕಡಲೆಬೇಳೆ ಸಣ್ಣ ಪೇಸ್ಟ್ ಮಾಡಬಾರ್ದು, ಸ್ವಲ್ಪ ರವ ಟೈಪ್ ಇರ್ಬೇಕು ನೋಡಿರಿ. ಈಗ ನೀರು ಕಾಸ್ಕೊಳಕೋತೀನಿ ನೋಡಿರಿ. ಅದಕ್ಕೆ ಬಿಸಿ ನೀರು ಬೇಕು ರೀ. ಸ್ವಲ್ಪ ಅಳತಿ ನೋಡಿ ಗಟ್ಟಿಗಿರ್ಬೇಕು ರೀ. ಪೂರ್ತಿ ಮೆತ್ತ ಮಾಡ್ಕೊಬಾರ್ದು ನೋಡಿರಿ. ನಿಪ್ಪಟ್ಟಿಗೆ ಇಟ್ಟು ನೋಡಿರಿ. ಈಗ ಅಕ್ಕಿ ಹಿಟ್ಟಿಗೆ ನಿಪ್ಪಟ್ಟಿಗೆ ಹಾಕ್ಲಕ್ಕ ಒಂದು 3 ಚಮಚದಷ್ಟು ಕಾದ ಎಣ್ಣೆ ಹಾಕ್ಬೇಕು ನೋಡಿರಿ. ಆ ಹಿಟ್ಟಿನಾಗ ಇಲ್ಲಿ ನೋಡಿರಿ ಸ್ವಲ್ಪ ಸೋಡಾ ಹಾಕ್ಬೇಕು ರೀ. ಸ್ವಲ್ಪ ಜೀರಿಗೆ ಹಾಕ್ಬೇಕು ರೀ. ಕರಿಬೇವು ರೀ, ಕೊತ್ತಂಬರಿ, ಇದು ಕಡಲೆಬೇಳೆ ಪೇಸ್ಟ್ ಮಾಡಿದ್ದೇವಲ್ರಿ, ಇದು ಹಾಕೋದು. ಮಿಕ್ಸಿಗೆ ಹಾಕಿದ್ನಲ್ರಿ, ಅದು ಕಡಲೆಬೇಳೆ ಹಾಕಿ ನೋಡಿರಿ. ಖಾರ ನಿಮ್ಗೆ ಎಷ್ಟು ಬೇಕು ರೀ ಅಷ್ಟು ಹಾಕೋರಿ ನೋಡಿ. ಹಸಿ ಖಾರ ಪೇಸ್ಟ್. ಈಗ ಕಾಸಿದ ಎಣ್ಣೆ ಹಾಕ್ಲಕ್ಕೋತೀನಿ ನೋಡಿರಿ. ಸ್ವಲ್ಪ ಕಲಿಸ್ಬೇಕು. ಸರಿಯಾಗಿ ಕಲಿಸ್ಬೇಕು ನೋಡಿರಿ. ಕಲಿಸಿದ ಮೇಲೆ ಬಿಸಿ ನೀರು ಕಾಯಿಸಿರ್ತೀವಲ್ಲ ರೀ, ಅದು ಕಲಿಸಿ ಚಪಾತಿ ಥರ ಮಾಡಿ ಕರಿಬೇಕು ರೀ. ಕೊತ್ತೀನಿ ನೋಡಿರಿ. ಇದು ಕಲ್ಸಕ್ಕೆ ಸ್ವಲ್ಪ ಬಿಸಿ ನೀರು ಹಾಕ್ಕೊಂಡು ಕಲಿಸ್ಬೇಕು ನೋಡಿರಿ. ಗಟ್ಟಿ ಇರ್ಬೇಕು ರೀ. ಇದು ಮೆತ್ತ ಮಾಡ್ಕೊಬಾರ್ದು ರೀ. ಹಿಟ್ಟು ಗಟ್ಟಿಗಿದ್ರೆ ಬೇಸ್ ಬರ್ತವೆ ರೀ, ನೀಟಾಗಿ ಬರ್ತವೆ. ಚಪಾತಿಗೆ ಸ್ವಲ್ಪ ಗಟ್ಟಿಗಿರ್ಬೇಕು ರೀ ಹಿಟ್ಟಿದು. ಹಂಗಾದ್ರೆ ಕ್ರಿಸ್ಪಿ ಇರ್ತಾವೆ ರೀ ಇವು. ನೋಡಿ ಸೊಪ್ಪು ಹಾಕೋತೀನಿ ನೋಡಿರಿ. ನೋಡಿರಿ ಸ್ವಲ್ಪ ಮತ್ತೆ ಬಿಸಿ ನೀರು ಹಾಕೋತೀನಿ ನೋಡಿರಿ, ಕಾಯಿಸಿದ್ದು. ಬಿಸಿ ನೀರು ಇದಕ್ಕೆ ಹಾಕೋತಿ ಅಂದರೆ ಜಿಗಿ ಬರೋದು ಸರಿಯಾಗಿ ರೀ. ಅಕ್ಕಿ ಹಿಟ್ಟು ಒಂದು ಸಾರಿ ಜಿಗಿರ್ತದೆ ರೀ, ಒಂದು ಸಾರಿ ಜಿಗಿರಲ್ಲ. ಅದಕ್ಕೆ ಬಿಸಿ ನೀರು ಹಾಕ್ಕೊಂಡು ಸ್ವಲ್ಪ ಜಿಗಿ ಬರ್ತದೆ ರೀ. ಅದಕ್ಕೆ ಹಾಕ್ಕೊಂಡು ನಾದ್ತೀನಿ ರೀ. ಹಿಟ್ಟು ಕಲಿಸ್ಬೇಕಾದ್ರೆ ನೋಡಿರಿ ಸ್ವಲ್ಪ ಅಗಲಾಗ ಮತ್ತು ನೀರಿಟ್ಟುಕೊಂಡು ಚಲೋ ನಾದ್ಬೇಕು ರೀ. ನಾದಿರಿ ಚಲೋ ಅದರದಾಗ ಬಂದು ನೈಸ್ ಬರ್ತಾವೆ ರೀ. ಈಗ ಎಣ್ಣೆ ಕಾಯಕ್ಕಿಡ್ತೀನಿ ನೋಡಿರಿ ಮಾಡೋ ಸಲ. ಮಾಡ್ಕೋಬೇಕು ನೋಡ್ರಿ. ಇವು ಲಟ್ಟಿಸ್ಬೇಕ್ರಿ. ಇವು ಸರ್ತಿ ಎಣ್ಣೆ ಹಚ್ತೀನಿ ಅಂತ ಹೇಳ್ತೀನಿ. ಉಳ್ಳಿರಿ ಎಣ್ಣೆ ಹಚ್ಕೊಂಡೆ ಮಾಡ್ಬೇಕು ನೋಡ್ರಿ. ಇವು
ಈಗ ಎಣ್ಣೆ ಹಾಕ್ತೀನಿ ನೋಡಿರಿ. ಎಣ್ಣೆ ಹೆಚ್ಚಿ ಇಡ್ಬೇಕು ನೋಡಿರಿ. ಈ ನಿಪ್ಪಟ್ಟಿಗೆ ಬೇಕಿದ್ರೆ ಅರಿಶಿಣ ಹಾಕೋಬೋದು ರೀ, ಇಲ್ಲ ಖಾರ ಪುಡಿಯನ್ನು ಹಾಕೋಬೋದು ರೀ. ನಮ್ಗೆ ಬೇಕಿಲ್ಲ ನಾವು ಹಾಕಿಲ್ಲ ರೀ. ಹಸಿ ಖಾರ ಪೇಸ್ಟನ್ನು ಜಗ್ಗಿ ಹಾಕೋಬೋದು ರೀ. ಆ ಥರನೂ ಮಾಡ್ಬೋದು, ಈ ಥರನೂ ಮಾಡ್ಬೋದು ರೀ. ಸ್ವಲ್ಪ ನಿಧಾನ ಲೋ ಫ್ಲೇಮ್ ಇಟ್ಟು ಕರಿಬೇಕು ನೋಡಿರಿ. ನೋಡಿರಿ, ಅಕ್ಕಿ ಹಿಟ್ಟಿನ ನಿಪ್ಪಟ್ಟು ರೆಡಿ ಆಗ್ಯಾವ ನೋಡಿರಿ.